ಕನ್ನಡಿಗರ ವ್ಯಾಪಾರ ವೇದಿಕೆಯ ಮುಗಿಲು ತಂಡ ಬೆಂಗಳೂರು ಉತ್ತರ. ಕನ್ನಡಿಗರ ವ್ಯಾಪಾರ ವೇದಿಕೆ ಎಂಬುದು ಕನ್ನಡ ಮಾತನಾಡುವ ಎಲ್ಲ ವ್ಯಾಪಾರಿಗಳನ್ನು ಒಟ್ಟುಗೂಡಿಸಿ ಸಂಘಟಿತ ರೀತಿಯಲ್ಲಿ ಅವರ ಸಂಪರ್ಕಗಳನ್ನು ವಿಸ್ತರಿಸಿ ವ್ಯವಹಾರವನ್ನು ಬೆಳೆಸಲು ಸಹಾಯ ಮಾಡುವ ಉದ್ದೇಶದಿಂದ ಸ್ಥಾಪಿಸಲಾದ ವೇದಿಕೆ. ಜಾತಿ, ಧರ್ಮ, ಭೌಗೋಳಿಕತೆ ಯಾವುದನ್ನು ಪರಿಗಣಿಸದೆ ಕನ್ನಡದಲ್ಲಿ ಸಂವಹನ ಮಾಡಬಲ್ಲ ಪ್ರತಿಯೊಬ್ಬರಿಗೂ ಈ ವೇದಿಕೆ ಸ್ವಾಗತ ನೀಡುತ್ತದೆ. ವಿವಿಧ ಕ್ಷೇತ್ರಗಳ ವ್ಯಾಪಾರಿಗಳು ಸೇರಿ ಒಂದು ತಂಡವನ್ನು ರಚಿಸುತ್ತಾರೆ. ಪ್ರತಿ ತಂಡದಲ್ಲಿ ಒಂದೇ ಕ್ಷೇತ್ರದ ಒಬ್ಬ ವ್ಯಾಪಾರಿಗಷ್ಟೇ ಅವಕಾಶವಿರುವುದರಿಂದ ಪ್ರತಿಯೊಬ್ಬ ಸದಸ್ಯನು ವಿಭಿನ್ನ ವರ್ಗವನ್ನು ಪ್ರತಿನಿಧಿಸುತ್ತಾರೆ. ಇದರಿಂದ ತಂಡದೊಳಗೆ ಸ್ಪರ್ಧೆ ಇರುವುದಿಲ್ಲ. ಯಾರಾದರೂ ಸೇರಲು ಬಯಸಿದಾಗ ಅವರ ವರ್ಗ ಈಗಾಗಲೇ ಆ ತಂಡದಲ್ಲಿ ಇದ್ದರೆ ಅವರನ್ನು ಇನ್ನೊಂದು ತಂಡದಲ್ಲಿ ಸೇರಿಸಲಾಗುತ್ತದೆ. ಕನ್ನಡಿಗರ ವ್ಯಾಪಾರ ವೇದಿಕೆ ಈಗಾಗಲೇ ಕರ್ನಾಟಕದಾದ್ಯಂತ 37 ತಂಡಗಳಲ್ಲಿ 600ಕ್ಕೂ ಹೆಚ್ಚು ಸದಸ್ಯರನ್ನು ಹೊಂದಿದೆ. ಕಳೆದ 17 ತಿಂಗಳಲ್ಲಿ 59 ಕೋಟಿ ರೂಪಾಯಿಗಿಂತ ಹೆಚ್ಚು ವ್ಯವಹಾರವನ್ನು ಈ ವೇದಿಕೆ ಮೂಲಕ ಸಾಧಿಸಲಾಗಿದೆ. ಕನ್ನಡಿಗರ ವ್ಯಾಪಾರ ವೇದಿಕೆಯ ಮತ್ತೊಂದು ತಂಡದ ಅಧಿಕೃತ ಪ್ರಾರಂಭವು 2026ರ ಏಪ್ರಿಲ್ 27ರಂದು ಗ್ರ್ಯಾಂಡ್ ಶೆರಟನ್ ಹೋಟೆಲ್ನಲ್ಲಿ ನಡೆಯಿತು. ಈ ತಂಡಕ್ಕೆ ಮುಗಿಲು ಎಂಬ ಹೆಸರನ್ನು ನೀಡಲಾಗಿದೆ. ಕನ್ನಡಿಗರ ವ್ಯಾಪಾರ ವೇದಿಕೆ ವ್ಯಾಪಾರಿಗಳಿಗೆ ಹೇಗೆ ಉಪಯುಕ್ತ? ಸಹ ಸದಸ್ಯರ ಮೂಲಕ ಸರಿಯಾದ ಸಂಪರ್ಕಗಳನ್ನು ಬೆಳೆಸಿ ಪರಿಚಯಗಳನ್ನು ಪಡೆಯಲು ಸಹಾಯ ಮಾಡುತ್ತದೆ. ಇತರ ವ್ಯಾಪಾರಿಗಳಿಂದ ಉತ್ತಮ ಅನುಭವಗಳನ್ನು ಕಲಿಯುವ ಅವಕಾಶ ಒದಗಿಸುತ್ತದೆ. ವ್ಯವಹಾರದಲ್ಲಿ ಸಹಕಾರದ ಅವಕಾಶಗಳನ್ನು ಸೃಷ್ಟಿಸುತ್ತದೆ. ಕರ್ನಾಟಕದ ಅತಿ ಕಡಿಮೆ ವೆಚ್ಚದ ನೆಟ್ವರ್ಕಿಂಗ್ ವೇದಿಕೆಗಳಲ್ಲಿ ಒಂದಾಗಿದೆ. ವಾರ್ಷಿಕ ಸದಸ್ಯತ್ವ ಶುಲ್ಕ ಕೇವಲ 5,000 ರೂಪಾಯಿ. ತೆರಿಗೆ ಹೆಚ್ಚುವರಿ. ಸಭೆಗಳು ಕನ್ನಡದಲ್ಲಿ ನಡೆಯುವುದರಿಂದ ಸ್ಥಳೀಯ ವ್ಯಾಪಾರಿಗಳಿಗೆ ತಮ್ಮ ವ್ಯವಹಾರವನ್ನು ಸಹ ಸದಸ್ಯರಿಗೆ ಸುಲಭವಾಗಿ ವಿವರಿಸಲು ಅನುಕೂಲವಾಗುತ್ತದೆ. ಶ್ರೀ ಶರತ್ ಖಾದ್ರಿ ಅವರು ಕರ್ನಾಟಕದ ಪ್ರಸಿದ್ಧ ಸಾಹಿತ್ಯ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕುಟುಂಬಕ್ಕೆ ಸೇರಿದವರು. ಅವರು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಕವಿ ಶ್ರೀ ಪೂತಿ ನ ಅವರ ಮೊಮ್ಮಗರು ಹಾಗೂ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಕನ್ನಡಪ್ರಭ ಪತ್ರಿಕೆಯ ಮಾಜಿ ಮುಖ್ಯ ಸಂಪಾದಕರಾದ ಶ್ರೀ ಖಾದ್ರಿ ಶಾಮಣ್ಣ ಅವರ ಸೋದರ ಮಕ್ಕಳಾಗಿದ್ದಾರೆ. ಕುಟುಂಬದ ಈ ಪರಂಪರೆಯಿಂದ ಪ್ರೇರಿತರಾದ ಶ್ರೀ ಶರತ್ ಖಾದ್ರಿ ಅವರು ತಮ್ಮದೇ ಆದ ರೀತಿಯಲ್ಲಿ ಕನ್ನಡ ಭಾಷೆ ಮತ್ತು ಸಮುದಾಯಕ್ಕೆ ಕೊಡುಗೆ ನೀಡುವ ಸಂಕಲ್ಪ ಮಾಡಿಕೊಂಡರು. ದೇಶದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡಿದ ನಂತರ ಕನ್ನಡ ಮಾತನಾಡುವ ವ್ಯಾಪಾರಿಗಳನ್ನು ಒಟ್ಟುಗೂಡಿಸಿ ಅವರ ವ್ಯವಹಾರ ಬೆಳವಣಿಗೆಗೆ ಸಹಾಯ ಮಾಡುವಂತಹ ಸಂಘಟಿತ ವೇದಿಕೆಯ ಅಗತ್ಯವಿದೆ ಎಂಬುದನ್ನು ಅವರು ಅರಿತುಕೊಂಡರು. ಈ ದೃಷ್ಟಿಯಿಂದ ಕನ್ನಡಿಗರ ವ್ಯಾಪಾರ ವೇದಿಕೆ ಹುಟ್ಟಿಕೊಂಡಿತು. ನಮಸ್ಕಾರ, ನಾನು ಶರತ್ ಖಾದ್ರಿ, ಕನ್ನಡಿಗರ ವ್ಯಾಪಾರ ವೇದಿಕೆಯ ಸಂಸ್ಥಾಪಕ. ಕನ್ನಡಿಗರ ವ್ಯಾಪಾರ ವೇದಿಕೆ ನಾವು ಶುರು ಮಾಡಿರೋದು ಉದ್ದೇಶ ಏನು ಅಂತ ಹೇಳಿದ್ರೆ, ಕನ್ನಡದಲ್ಲಿ ಯಾರು ಕನ್ನಡಿಗರು ವ್ಯಾಪಾರದಲ್ಲಿದ್ದಾರೋ ಅವ್ರನ್ನೆಲ್ಲ ಒಂದು ಒಗ್ಗಟ್ಟಲ್ಲಿ ಸೇರಿಸಿ ಒಬ್ರಿಗೊಬ್ರು ಸಹಾಯ ಮಾಡೋ ಥರ, ಅಂದರೆ ನಮ್ಮ ಪರಿಚಯಗಳಿರುತ್ತೆ, ನಮ್ಮ ಕಾಂಟ್ಯಾಕ್ಟ್ಸ್ ಇರುತ್ತೆ, ಆ ಕಾಂಟ್ಯಾಕ್ಟ್ಸ್ಗಳನ್ನ ಶೇರ್ ಮಾಡಿ ಅವ್ರ ಬಿಸ್ನೆಸ್ಗಳನ್ನ ಬೆಳೆಯೋ ಥರ ಮಾಡೋಣ ಅಂತ ಒಂದು ಸಂಘಟಿತವಾಗಿ ಮಾಡ್ತಿರೋ ಒಂದು ಪ್ರಯತ್ನ ಕನ್ನಡಿಗರ ವ್ಯಾಪಾರ ವೇದಿಕೆ. ಈಗ ಕನ್ನಡಿಗರ ವ್ಯಾಪಾರ ವೇದಿಕೆ ಶುರುವಾಗಿ ಒಂದು 16 ತಿಂಗಳಾಗಿದೆ. 16 ತಿಂಗಳಲ್ಲಿ ಈಗ ಬೆಂಗಳೂರು, ಮೈಸೂರು, ಕುಶಾಲನಗರ, ಮಂಡ್ಯ, ಶಿವಮೊಗ್ಗ, ಧಾರವಾಡ ಮತ್ತು ಇತರೆ ಭಾಗದಲ್ಲಿ ಇವಾಗ ನಾವೆಲ್ಲ ಹರಡ್ತಾ ಇದ್ದೀವಿ. ಎಲ್ಲ ಕಡೆ ಇರೋ ಕನ್ನಡಿಗರು ಯಾರು ವ್ಯಾಪಾರದಲ್ಲಿದ್ದಾರೋ ಎಲ್ಲ ನಮ್ಮ ಜೊತೆ ಸೇರ್ತಾ ಇದ್ದಾರೆ. 16 ತಿಂಗಳಲ್ಲಿ ನಮ್ಮ ಕನ್ನಡಿಗರ ವ್ಯಾಪಾರ ವೇದಿಕೆಯಿಂದ, ಅಂದರೆ ನಮ್ಮ ಜನರಿಂದನೇ ಬಂದಿರೋ ಸಂಪರ್ಕಗಳು, ಅಲ್ಲಿಂದ ಬಂದಿರೋ ಕಾಂಟ್ಯಾಕ್ಟ್ಸು, ರೆಫರೆನ್ಸಿಂದ 60 ಕೋಟಿಯಷ್ಟು ವ್ಯಾಪಾರ 16 ತಿಂಗಳಲ್ಲಿ ಆಗಿದೆ ಅಂತ ಹೇಳೋಕ್ಕೆ ನಂಗೆ ಭಾಳ ಸಂತೋಷ ಆಗುತ್ತೆ. 600ಕ್ಕಿಂತ ಹೆಚ್ಚು ಸದಸ್ಯರು ಇವತ್ತು ಕನ್ನಡಿಗರ ವ್ಯಾಪಾರ ವೇದಿಕೆಯಲ್ಲಿದ್ದಾರೆ. ಬೇರೆ ಬೇರೆ ಭಾಗದಲ್ಲಿ ಆಗಲೇ ಹೇಳ್ದಂಗೆ ಬೇರೆ ಬೇರೆ ಭಾಗದಿಂದ, ಕರ್ನಾಟಕದಿಂದ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಭಾಳ ಅದ್ಭುತವಾದ ಒಂದು ವಿಷಯ. ಇವತ್ತು ಇಲ್ಲಿ ಮುಗಿಲು ಅಂತ ಒಂದು ತಂಡ, ನಮ್ಮ ಯಲಹಂಕ ಭಾಗದ ಒಂದು ತಂಡ ಉದ್ಘಾಟನೆ ಆಗ್ತಿದೆ. ಅಫಿಷಿಯಲ್ ಲಾಂಚ್ ಅಂತ ಆಗ್ತಾಯಿದೆ. ಆ ಲಾಂಚ್ ಕಾರ್ಯಕ್ರಮಕ್ಕೆ ಕನ್ನಡಿಗರ ವ್ಯಾಪಾರ ವೇದಿಕೆ ಎಲ್ಲ ಸದಸ್ಯರು ಇಲ್ಲಿ ಬಂದಿದ್ದಾರೆ. ಸರ್, ಇವತ್ತೇನಾಗುತ್ತೆ ಅಂತ ಹೇಳಿದ್ರೆ, ಬಿಸ್ನೆಸ್ ಮಾಡುವಾಗ ನಾವು ಸಾಮಾನ್ಯ ಡಿಪೆಂಡ್ ಆಗೋದು ವರ್ಡ್ ಆಫ್ ಮೌತ್ ಅಂತ ಹೇಳ್ತೀವಿ. ಅಂದರೆ ಯಾರೋ ನಮ್ಮ ಪ್ರಾಡಕ್ಟ್ ಬಗ್ಗೆ ಇದು ತುಂಬ ಚೆನ್ನಾಗಿದೆ, ಇವ್ರ ಹತ್ರ ತೊಗೊಳ್ಳಿ ಅಂತ ಹೇಳಿದಾಗ ಜನ ನಮ್ಮ ಹತ್ರ ಬರ್ತಾರೆ. ಅದನ್ನು ಒಂದು ಸಂಘಟಿತವಾಗಿ ಯಾಕೆ ಒಂದು ಸೃಷ್ಟಿ ಮಾಡಬಾರ್ದು? ಅಂದರೆ ನನ್ನ ಬಿಸ್ನೆಸ್ನ ನಾನು ಬೇರೆಯವ್ರಿಗೆ ತಿಳಿಸ್ಕೊಟ್ರೆ ಅವ್ರಿಗೆ ನನ್ನ ಮೇಲೆ ನಂಬಿಕೆ ಬಂತು ಅಂತ ಹೇಳಿದ್ರೆ ಅವರೇ ನನ್ನ ಬಿಸ್ನೆಸ್ ಬಗ್ಗೆ ಬೇರೆಯವ್ರ ಹತ್ರ ಮಾತಾಡ್ತಾರೆ. ಹಾಗಾಗಿ ನಮಗೆ ರೆಫರೆನ್ಸಸ್ ಜನ್ರೇಟ್ ಆಗುತ್ತೆ. ಆ ಥರದ್ದು ಒಂದು ವಾತಾವರಣನ ಕ್ರಿಯೇಟ್ ಮಾಡೋಣ ಅಂತ ಕನ್ನಡಿಗರ ವ್ಯಾಪಾರ ವೇದಿಕೆನ ನಾವು ಶುರು ಮಾಡಿದ್ದು. ಯಾಕಂದರೆ ನಾವು ಒಬ್ರಿಗೊಬ್ರು ಸಹಾಯ ಮಾಡಿಕೊಂಡು ಬೆಳೆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಭಾಳ ವೇಗದಿಂದ ನಾವು ಬೆಳೆಯೋದಕ್ಕೆ ಸಾಧ್ಯತೆ ಇರುತ್ತೆ ವ್ಯಾಪಾರದ ಕ್ಷೇತ್ರದಲ್ಲಿ. ಹಾಗಾಗಿ ಕನ್ನಡಿಗರನ್ನೆಲ್ಲ ಒಗ್ಗಟ್ಟು ಮಾಡೋದಕ್ಕೆ ಒಂದು ಪ್ರಯತ್ನ. ಮತ್ತು ಕನ್ನಡ ಅಂತ ಬಂದಾಗ ನಾವು ನಮ್ಮ ಜಾತಿ, ಧರ್ಮ, ಭೇದಗಳೆಲ್ಲ ಮರೆತು ಬಿಡ್ತೀವಿ. ಈ ಭಾಷೆ ನಮ್ಮನ್ನೆಲ್ಲ ಒಗ್ಗಟ್ಟಾಗಿ ಸೇರಿಸ್ಬಿಡುತ್ತೆ. ಹಾಗಾಗಿ ಕನ್ನಡದಲ್ಲಿ ಯಾಕೆ ಈ ಥರದ್ದು ಒಂದು ಪ್ಲ್ಯಾಟ್ಫಾರ್ಮ್, ಒಂದು ವೇದಿಕೆನ ಯಾಕೆ ಶುರು ಮಾಡಬಾರ್ದು ಅಂತ ಹೇಳಿ ನಾವು ಮಾಡಿರೋ ಪ್ರಯತ್ನ ಇದು. ನನ್ನ ಹೆಸರು ಹಿದಾಯತ್ ಅಂತೇಳಿ. ನಮಸ್ಕಾರ. ಕನ್ನಡಿಗರ ವ್ಯಾಪಾರ ವೇದಿಕೆಗೆ ಎಲ್ಲರಿಗೂ ಸ್ವಾಗತ.
ಈ ವೇದಿಕೆ ಬಂದು ಕನ್ನಡಿಗರ ವ್ಯವಹಾರಸ್ಥರ ಮಾಲೀಕರ ವ್ಯವಹಾರವನ್ನು ಉದ್ದೇಶಿಸಿ ಎಲ್ಲರೂ ಸೇರಿ ಒಂದು ನೆಟ್ವರ್ಕನ್ನು ಮಾಡಿದ್ದೇವೆ. ಇದರ ಹೆಸರು ಕನ್ನಡಿಗರ ವ್ಯಾಪಾರ ವೇದಿಕೆ ಅಂತ ಹೇಳಿ. ಇದನ್ನು ಶ್ರೀ ಶರತ್ ಖಾದ್ರಿ ಅವರು ಇದನ್ನು ಚಾಲನೆ ಮಾಡಿದ್ದಾರೆ. ಕಳೆದ 1.5 ವರ್ಷದಿಂದ ಈ ತಂಡ ಚಾಲನೆಯಲ್ಲಿದೆ. ಇದು 11ನೇ ತಂಡ. ಬೆಂಗಳೂರಿನಲ್ಲಿ ಟೋಟಲ್ ಆಗಿ 11 ತಂಡಗಳಿವೆ. ಇದು ಮುಗಿಲು ತಂಡ, 11ನೇ ತಂಡ ಉದ್ಘಾಟನೆಗೆ ಸಿದ್ಧವಾಗಿದೆ. ಶ್ರೀ ಶರತ್ ಖಾದ್ರಿ ಅವರು ಪೂತಿ ನರಸಿಂಹಾಚಾರ್ ನಮ್ಮ ಕವಿ ಅವರ ಮೊಮ್ಮಗ ಆಗಿದ್ದಾರೆ. ಅವರು ಇದನ್ನು ಚಾಲನೆ ಮಾಡಿದ್ದು ಅವರು ಬಂದಿದ್ದಾರೆ. ಈ ಮುಗಿಲು ತಂಡ ಬಂದ್ಬಿಟ್ಟು ಯಲಹಂಕ ತಂಡವನ್ನು ಮುಗಿಲು ತಂಡ ಎಂದು ಹೆಸರು ಇಡಲಾಗಿದೆ. ಇದರಲ್ಲಿ ಸದ್ಯಕ್ಕೆ ಒಂದು 35 ಜನ ಸದಸ್ಯರು ಇದ್ದಾರೆ. ಎಲ್ಲ ಥರದ ಮಾಲೀಕರು, ಬಿಸ್ನೆಸ್ ಮಾಡುವವರು, ಕನ್ನಡ ಮಾತಾಡುವವರು ಮತ್ತು ಕನ್ನಡಕ್ಕೆ ಮರ್ಯಾದೆ ಕೊಡುವವರು ಅಂಥವರನ್ನು ಮಾತ್ರ ನಾವು ಈ ತಂಡದಲ್ಲಿ ಸೇರಿಸುತ್ತೇವೆ. ಕನ್ನಡ ಭಾಷೆ ಬರಲಿಲ್ಲ ಅಂದರೆ ಅವರನ್ನು ಸೇರಿಸುವುದಿಲ್ಲ. ಯಾವ ಬೇರೆ ರಾಜ್ಯ ಇರ್ಬೋದು, ಬೇರೆ ಇದರಿಂದ ಬಂದಿರೋರು ಇದ್ದರೂ ಕನ್ನಡ ಮಾತಾಡೋಕ್ಕೆ ಗೊತ್ತಿದ್ದರೆ, ಕನ್ನಡಕ್ಕೆ ಮರ್ಯಾದೆ ಕೊಡುವವರು ಇದ್ದರೆ ಅವರನ್ನು ಸ್ವಾಗತಿಸುತ್ತೇವೆ. ಧನ್ಯವಾದಗಳು. ನನ್ನ ಹೆಸರು ಹಿದಾಯತ್ ಅಂತೇಳಿ. ಥ್ಯಾಂಕ್ ಯು. ನಮಸ್ತೆ ಎಲ್ಲರಿಗೂ. ನನ್ನ ಹೆಸರು ರವಿಕುಮಾರ್ ಅಂತ. ನಾನು ಮುಗಿಲು ತಂಡದ ಉಪಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಇವತ್ತು ನಮ್ಮ ತಂಡದ ಲಾಂಚ್ ಅಥವಾ ಗ್ರ್ಯಾಂಡ್ ಲಾಂಚ್ ಅಥವಾ ಉದ್ಘಾಟನಾ ಸಮಾರಂಭ. ಇಲ್ಲಿ ಎಲ್ಲರೂ ನೆರೆದಿದ್ದಾರೆ. ಆಲ್ಮೋಸ್ಟ್ 150ಕ್ಕೂ ಹೆಚ್ಚು ಬಿಸ್ನೆಸ್ ಓನರ್ಸ್ ಬರೋ ಚಾನ್ಸಸ್ ಇದೆ. ಅದಕ್ಕಿಂತ ಜಾಸ್ತಿನೇ ದಾಟೋ ಥರ ಎಕ್ಸ್ಪೆಕ್ಟೇಷನ್ ಇದೆ. ಈ 5 ಸ್ಟಾರ್ ಹೋಟ್ಲಲ್ಲಿ ನಡೀತಾ ಇದೆ ಈ ಕಾರ್ಯಕ್ರಮ. ಮುಗಿಲು ತಂಡದ ಬಗ್ಗೆ ಹೇಳೋದಾದರೆ, ಇದು ಕನ್ನಡಿಗರ ವ್ಯಾಪಾರ ವೇದಿಕೆಯ ಒಂದು ಚಾಪ್ಟರ್ ಅಂತ ಹೇಳ್ತೀವಿ, ಒಂದು ತಂಡ. ಸೊ ಈ ತಂಡ ಇದೇ ಥರ ತುಂಬ ತಂಡಗಳು ಮೈಸೂರಲ್ಲಿ, ಬೆಂಗಳೂರಿನಲ್ಲಿ ಎಲ್ಲ ಕಡೆಯೂ ಇದೆ. ಸೊ ಕನ್ನಡಿಗರಿಗೋಸ್ಕರ ಅಥವಾ ಕನ್ನಡನ ಯಾರು ರೆಸ್ಪೆಕ್ಟ್ ಮಾಡ್ತಾರೆ ಅಥವಾ ಕನ್ನಡನ ಗೌರವಿಸ್ತಾರೆ ಅಂಥ ವ್ಯಾಪಾರಸ್ಥರಿಗೆ ಕನ್ನಡದಲ್ಲಿ ಮಾತಾಡೋಕ್ಕೆ ಆಗುತ್ತಲ್ಲ ಅಂಥವ್ರಿಗೆ ಇದು ಪ್ಲ್ಯಾಟ್ಫಾರ್ಮ್ ಅನ್ನೋದು ಅಥವಾ ಒಂದು ಇದು ಕೊಟ್ಟಿದ್ದಾರೆ, ವೇದಿಕೆ ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಮ್ಮ ತಂಡ ಹೆಬ್ಬಾಳಲ್ಲಿ ಮೀಟ್ ಆಗ್ತಿದ್ವಿ. ಅದು ಒಂದು 25 ಜನ ಆದಮೇಲೆ ಲಾಂಚ್ ಅಂತ ಮಾಡ್ತೀವಿ ಅಫಿಷಿಯಲ್. ಅದು ಇವತ್ತಿನ ಕಾರ್ಯಕ್ರಮ. ಸೊ ಆ್ಯಪ್ ಇರುತ್ತೆ, ಅದರಲ್ಲಿ ಯಾವ್ಯಾವ ಬಿಸ್ನೆಸ್ ಓನರ್ಸು ಏನೇನು ಬಿಸ್ನೆಸ್ ಮಾಡ್ತಾರೆ, ಅವರು ಹೆಂಗೆ ರೆಫರ್ ಮಾಡ್ಬೋದು. ಇವಾಗ ನಮ್ಮ ತಂಡದಲ್ಲಿ ಹೋಮ್ ಥಿಯೇಟರ್ ಮಾಡೋರು ಇರ್ತಾರೆ ಅಥವಾ ಫರ್ನಿಚರ್ ಅವ್ರು ಇರ್ತಾರೆ. ಸೊ ಬೇರೆ ಎಲ್ಲೋ ಬಿಸ್ನೆಸ್ ಮಾಡೋದಕ್ಕಿಂತ ನಮ್ಮವ್ರಿಗೆ ಬಿಸ್ನೆಸ್ ಕೊಡ್ಬೋದಲ್ಲ ಅಂತ ಒಂದು ರೆಫರಲ್ ಆರ್ಗನೈಸೇಷನ್ ಅಂತ ಹೇಳ್ತೀವಲ್ಲ, ಆ ಥರದ್ದು ಇದು ಒಂದು ರೆಫರಲ್ ಆರ್ಗನೈಸೇಷನ್. ಸುಬ್ರಹ್ಮಣ್ಯ ಸರೋಡೆ. ನಾನು ಕನ್ನಡ ವ್ಯಾಪಾರಿಕ ವೇದಿಕೆಯ ಮುಗಿಲು ತಂಡದ ಕಾರ್ಯದರ್ಶಿಯಾಗಿದ್ದೇನೆ. ಈ ಕನ್ನಡ ವ್ಯಾಪಾರ ವೇದಿಕೆಯು ಎಲ್ಲ ಕನ್ನಡಿಗರ ವ್ಯಾಪಾರದವರು ಒಟ್ಟಿಗೆ ಸೇರಿ ಒಬ್ಬರೊಬ್ಬರ ಪರಸ್ಪರ ಸಹಕಾರದೊಂದಿಗೆ ತಮ್ಮ ವ್ಯಾಪಾರದ ಬೆಳವಣಿಗೆಗಾಗಿ ಸಹಕರಿಸುತ್ತಾರೆ. ಅದೇ ಒಂದು ಕನ್ನಡಿಗರ ವ್ಯಾಪಾರ ವೇದಿಕೆ ಒಂದು ಧ್ಯೇಯೋದ್ದೇಶ. ಈ ಒಂದು ನಿಟ್ಟಿನಲ್ಲಿ ನಮ್ಮ ಮುಗಿಲು ತಂಡದ ಒಂದು ಉದ್ಘಾಟನಾ ಸಮಾರಂಭ ಆಗಿದೆ. ಇದೇ ಥರ ಆಲ್ರೆಡಿ ಒಂದು 11 ತಂಡಗಳು ಉದ್ಘಾಟನೆ ಆಗಿದೆ. ಇದು ನಮ್ಮದು 12ನೇ ತಂಡ. ಮುಂದೆ ಇದೇ ಥರ ಎಲ್ಲ ನಮ್ಮಲ್ಲಿ ಸುಮಾರು 33 ತಂಡಗಳು ಕರ್ನಾಟಕದಲ್ಲಿ ಲಾಂಚ್ ಆಗಿದೆ.